ದಕ್ಷಿಣ ಕಾಶಿ ನಂಜನಗೂಡು ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಗೌತಮ ಪಂಚಮಹಾರಥೋತ್ಸವಕ್ಕೆ ಭರದಿಂದ ಸಿದ್ಧತೆ ನಡೆಯುತ್ತಿದೆ. ನಂಜನಗೂಡಿನ ಇತಿಹಾಸ ಪ್ರಸಿದ್ಧ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರೆಯ ಅಂಗವಾಗಿ ಏಪ್ರಿಲ್ 9ರಂದು ಬುಧವಾರ ಮುಂಜಾನೆ ಗೌತಮ ಪಂಚಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲು ಸಕಲ ಸಿದ್ಧತೆಗಳು ಸಾಗಿದೆ. ಅಂದು ಬೆಳಗ್ಗೆ 5ರಿಂದ 5:40ರೊಳಗೆ ಸಲ್ಲುವಂತಹ ಶುಭ ಮೀನ ಲಗ್ನದಲ್ಲಿ ರಥೋತ್ಸವ ನಡೆಯಲಿದ್ದು, ದೇಗುಲದ ಅರ್ಚಕರಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಗಣಪತಿ ರಥಕ್ಕೆ ಮಹಾಮಂಗಳಾರತಿ ಮಾಡಿದ ನಂತರ ರಥಗಳು ಚಲಿಸಲಿವೆ. ಮೊದಲಿಗೆ ಗಣಪತಿ ರಥ, ನಂತರ ಶ್ರೀ ನಂಜುಂಡೇಶ್ವರ ರಥೋತ್ಸವ, ಪಾರ್ವತಿ ಅಮ್ಮನವರ ರಥ, ಸುಬ್ರಹ್ಮಣ್ಯ ರಥ, ಕೊನೆಯದಾಗಿ ಚಂಡಿಕೇಶ್ವರ ರಥಗಳು ಹೊರಡಲಿದ್ದು, ಈಗಾಗಲೇ 5 ರಥಗಳನ್ನು ದುರಸ್ತಿಗೊಳಿಸಿ ಹೊಸ ಬಣ್ಣ ಬಳಿಯುತ್ತಿದ್ದಾರೆ. ರಥೋತ್ಸವಕ್ಕೆ ಇನ್ನು 7 ದಿನಗಳು ಮಾತ್ರ ಬಾಕಿ ಉಳಿದಿದೆ. ದುರಸ್ತಿಗೊಂಡಿರುವ ರಥಗಳಿಗೆ ಹೊಸದಾಗಿ ಚಕ್ರವನ್ನು ಕೆತ್ತನೆ ಮಾಡಿ ಜೋಡಿಸಲಾಗ್ತಾ ಇದೆ. ರಥವನ್ನು ಎಳೆಯಲು ಹೊಸ ಹಗ್ಗವನ್ನು ತರಿಸಲಾಗಿದ್ದು, ದೊಡ್ಡ ರಥಕ್ಕೆ ಕುದುರೆ ಕಟ್ಟಲು ಮುಂದಾಗಿದ್ದಾರೆ. ರಥ ಕಟ್ಟುವ ಕಾರ್ಯವು ಭರದಿಂದ ಸಾಗ್ತಾ ಇದ್ದು, ಗೌತಮ ಪಂಚಮಹಾರಥೋತ್ಸವಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ದೊಡ್ಡ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಕಾದು ಕುಳಿತಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಈ ಬಾರಿ ವಿಜೃಂಭಣೆಯಿಂದ ಜರುಗಲಿದೆ. ಏಪ್ರಿಲ್ 9ರಂದು ಗೌತಮ ಪಂಚ ಮಹಾರಥೋತ್ಸವ ದಕ್ಷಿಣ ಕಾಶಿಯಲ್ಲಿ ಅದ್ಧೂರಿಯಾಗಿ ನಡೆಸಲು ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಈಗಾಗಲೇ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ್ ಮತ್ತು ಜಿಲ್ಲಾಧಿಕಾರಿಗಳು 2 ಹಂತದ ಸಭೆಯನ್ನು ಕರೆದು ಅಧಿಕಾರಿಗಳಿಗೆ ಎಲ್ಲ ರೀತಿಯ ಸೂಚನೆಗಳನ್ನು ನೀಡಿ ರಥೋತ್ಸವದ ಸಿದ್ಧತೆ ಈಗ ಭರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಏನು ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಈಗ ನಾವಿರ್ತಕ್ಕಂಥದ್ದು. ಏನು ಏಪ್ರಿಲ್ 9ರಂದು ನಡೆಯತಕ್ಕಂಥ ಶ್ರೀ ಗೌತಮ ಪಂಚ ಮಹಾರಥೋತ್ಸವ ಈಗ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಕ್ಕಂಥದ್ದು. ಈಗ ದೃಶ್ಯಾವಳಿಗಳಲ್ಲಿ ನಾವು ನೋಡ್ತಾ ಇರ್ಬೋದು, ರಥದ ಚಕ್ರವನ್ನು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ 5 ರಥೋತ್ಸವಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ತಕ್ಕಂಥದ್ದು. ಈಗ ಪ್ರತಿ ವರ್ಷವೂ ಕೂಡ ಇಲ್ಲಿನ ರಥ ಕಟ್ಟುವಂತಹ ಕಾರ್ಯ ಭರದಿಂದ ಸಾಗ್ತಕ್ಕಂಥದ್ದು. ಈ ಬಾರಿಯೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲ ರೀತಿಯ ಸಕಲ ಸಿದ್ಧತೆಗಳೊಂದಿಗೆ ಈಗ ರಥವನ್ನು ಕಟ್ಟುವ ಕಾರ್ಯ ಈಗ ಭರದಿಂದ ಸಾಗ್ತಕ್ಕಂಥದ್ದು. ಈಗ ನಮ್ಮೊಟ್ಟಿಗೆ ಸ್ವತಃ ಗಿರೀಶ್ ಅವರು ಪ್ರತಿ ವರ್ಷ ರಥೋತ್ಸವವನ್ನು ಸಿದ್ಧತೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷಗಳಿಂದ ಈ ರಥೋತ್ಸವ ಕಟ್ಟುವ ಕಾರ್ಯದಲ್ಲಿ ನೀವು ಭಾಗಿಯಾಗಿದ್ದೀರಿ? ಈ ಬಾರಿ ಏನೆಲ್ಲ ವಿಶೇಷತೆಗಳಿದೆ? ನಮಸ್ತೆ, ನಾವು ಗಿರೀಶ್ ಅಂತ ನಂಜನಗೂಡು ದೇವಸ್ಥಾನದಲ್ಲಿ ರಥೋತ್ಸವದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ನಾವು 4ನೇ ತಲೆಮಾರಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಇದು ರಥ ನಂಜುಂಡೇಶ್ವರನ ರಥ ಸುಮಾರು 98 ಅಡಿವರೆಗೂ ಹೈಟ್ ಬರುತ್ತೆ ಮತ್ತು 200ರಿಂದ 250 ಟನ್ನು ವೆಯ್ಟ್ ಬರುತ್ತೆ ಅಂತ ಹೇಳ್ತಾರೆ. ಪ್ರತಿ ವರ್ಷದಂತೆ ಸಣ್ಣ ಪುಟ್ಟ ಕೆಲಸಗಳಿರ್ತವೆ. ಪ್ರತಿ ವರ್ಷವೂ ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ಇದು ತುಂಬ ಹಳೆ ರಥ, 200-250 ವರ್ಷದ್ದು ಗೌತಮ ಮಹರ್ಷಿಗಳು ಈ ರಥ ರೆಡಿ ಮಾಡಿಸಿರೋದು ಅಂತ ಒಂದು ಪ್ರತೀತಿ ಇದೆ. ನಮಗೆ ಗೊತ್ತಿಲ್ಲದು. ಪ್ರತಿ ವರ್ಷವೂ ಸಣ್ಣ ಪುಟ್ಟ ರಿಪೇರಿಗಳು ಬರ್ತವೆ. ಪ್ರತಿ ವರ್ಷ ಹೊಸ ಹಗ್ಗನೇ ತರಿಸ್ತೀವಿ. ಅದು 18 ಇಂಚು ಸುತ್ತಳತೆ, 6 ಇಂಚು ದಪ್ಪ ಮತ್ತು 370 ಅಡಿ ಉದ್ದ ಬರುತ್ತೆ. ಅದು ಸ್ವಾಮಿ ರಥದ್ದು. ಬೇರೆ ರಥಕ್ಕೆಲ್ಲ ನಾವು ಸಣ್ಣ ಹಳೆ ಹಗ್ಗಗಳೇ ಹಾಕ್ತೀವಿ. ಸ್ವಾಮಿ ರಥಕ್ಕೆ ಮಾತ್ರ ಪ್ರತಿ ವರ್ಷ ಹೊಸ ಹಗ್ಗಗಳೇ ತರಿಸ್ತೀವಿ. ಮತ್ತು ಈ ಸತಿನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ಈಗ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ರಥ ಕಟ್ಟೋ ಕೆಲಸ ನಡೀತಾ ಇದೆ. ಭಾನುವಾರ ದಿನ ಕಳಶ ಹಾಕಬೇಕು. ಅಲ್ಲಿವರೆಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಕೆಲಸ. ಭಾನುವಾರದ ಮೇಲೆ ಹಗ್ಗ ಗಿಗ್ಗ ಹಾಕ್ತೀವಿ. ಬುಧವಾರ ಬೆಳಿಗ್ಗೆ 5ರಿಂದ 5:40ರವರೆಗೆ ಗೌತಮ ಪಂಚಮಹಾರಥೋತ್ಸವದ ರಥಚಾಲನೆ ಟೈಮ್ ಇದೆ. ಅದ್ರ ಒಳಗಡೆ ಪಂಚರಥಗಳು ಬರ್ತವೆ. ಮೊದಲನೇದು ವಿನಾಯಕ ರಥ ಬರುತ್ತೆ,
ಮತ್ತು ಎರಡನೇದು ಸ್ವಾಮಿಯವ್ರ ರಥ ಬರುತ್ತೆ. ಅದರಿಂಬಾಗ ಚಂಡಿಕೇಶ್ವರ ಬರ್ತಾರೆ. ಅದರಿಂಬಾಗ ಸುಬ್ರಹ್ಮಣ್ಯೇಶ್ವರ ರಥ ಬರುತ್ತೆ. ಕೊನೆಯದಾಗಿ ಇದು ಅಮ್ಮನವ್ರ ರಥ ಬರುತ್ತೆ. 5 ರಥಗಳು ಕಂಪ್ಲೀಟಾಗಿ ಬರ್ತವೆ. ಸರ್, ಚಕ್ರಗಳನ್ನ ಯಾವ ರೀತಿ ದುರಸ್ತಿ ಮಾಡಿದ್ದೀರಿ, ಹಾಗೆ ಯಾವ ಮರವನ್ನು ಈಗ ಬಳಕೆ ಮಾಡ್ಕೊಂಡು ಮಾಡಿದ್ದೀರಿ? ಈ ಚಕ್ರಗಳು ಏನಾಗುತ್ತೆ ಅಂದರೆ ಸರ್, ಈಗ ನಾವು ಗೊದ್ಮ ಕೊಟ್ಟಾಗ ಚಕ್ರಗಳು ಸ್ವಲ್ಪ ಸೌದೋಗಿರ್ತವೆ. ಅದು ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ನಾವು ತರೋಕ್ಕಾಗಲ್ಲ. ಅದರಿಂದ ಯಾವುದು ಡ್ಯಾಮೇಜ್ ಆಗಿರುತ್ತೆ ಅದನ್ನು ನಾವು ಚೇಂಜ್ ಮಾಡ್ಕೊತೀವಿ. ಸಣ್ಣ ಪುಟ್ಟ ರಿಪೇರಿಗಳಿರ್ತವೆ, ಅದನ್ನು ಆಚಾರ್ಯಗಳು ಮಾಡ್ತಾರೆ. ಮತ್ತು ನಾವು ಚಕ್ರಕ್ಕೆ ಹಾಕೋದೆಲ್ಲ ಗೊಬ್ಬಳಿ ಮರ, ಜಾಲಿ ಮರ ಅಂತಾರೆ ನೋಡಿ, ಅದನ್ನು ಚಕ್ರಕ್ಕೆ ಹಾಕ್ತೀವಿ. ಮತ್ತು ಮೇಲ್ಗಡೆ ಪೀಠಕ್ಕೆಲ್ಲ ಒನ್ನೆ, ಬೀಟೆ ಮತ್ತು ಕೆಲವು ತುಂಬ ಒಳ್ಳೆ ಮರಗಳಿರ್ತವೆ ನೋಡಿ, ಈ ಟೀ ಕುಡ್ಡು ಅಂತ ಹೇಳ್ತಾರಲ್ಲ, ಆ ರೀತಿ ಮರಗಳನ್ನ ನಾವು ಪೀಠಕ್ಕೆ ಹಾಕ್ತೀವಿ. ಚಕ್ರಕ್ಕೆ ಮತ್ತು ಗೊದ್ಮಗಳಿಗೆಲ್ಲ ನಾವು ಗೊಬ್ಬಳಿ ಮರನ ಯೂಸ್ ಮಾಡೋದು. ಅದು ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು, ಅದರಿಂದ ಚಕ್ರಗಳಿಗೆ ಗೊಬ್ಬಳಿ ಮರನ ಯೂಸ್ ಮಾಡ್ತೀವಿ. ಇದು ದೊಡ್ಡ ರಥೋತ್ಸವಕ್ಕೆ ಹೊಸದಾಗಿ ಹಗ್ಗವನ್ನು ಪ್ರತಿ ವರ್ಷ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಹೊಸ ಹಗ್ಗ, ಈ ಸಲಿನೂ 2 ಹಗ್ಗ ಹೊಸ ಹಗ್ಗ ತರಿಸಿದ್ವಿ ಸಹ. ಒಂದು ಸ್ವಾಮಿ ರಥಕ್ಕೆ ಯೂಸ್ ಮಾಡ್ತೀವಿ. ಅಡಿಷ್ನಲ್ ಆಗಿ ಏನಾದ್ರು ಹಗ್ಗ ಏನಾದ್ರು ತುಂಡಾಗೋ ಸಂದರ್ಭ ಏನಾದ್ರು ಬರ್ತದೆ ಅಂತ ಎಕ್ಸ್ಟ್ರಾ ಒಂದು ಹಗ್ಗ ತರಿಸಿಟ್ಕೊಂಡಿದ್ದೀವಿ. 2 ಹಗ್ಗ ಇದೆ ನಮ್ಮ ಹತ್ರ ಆಲ್ರೆಡಿ. ಅದೇ ಆಗಲೇ ಹೇಳ್ದಂಗೆ ಅದು 370 ಅಡಿ ಹಗ್ಗ ಬರುತ್ತೆ, ಅದು ಮಂಗಳೂರಿಂದ ತರಿಸ್ತೀವಿ ಹಗ್ಗ. ಇದು ಗಿರೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ರಥವನ್ನು ಕಟ್ಟುವ ಕಾರ್ಯದಲ್ಲಿ ನಾವು ನಿರಂತರವಾಗಿ ತೊಡಗಿರ್ತಕ್ಕಂಥದ್ದು. ಈ ಬಾರಿ ಕೂಡ ವಿಶೇಷವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರೀಗ ನಮ್ಮೊಟ್ಟಿಗೆ ಇರ್ತಕ್ಕಂಥದ್ದು. ಸರ್, ಈ ಬಾರಿ ಏನೆಲ್ಲ ನೀವು ಪ್ರತಿ ವರ್ಷ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀರಿ, ಈ ಬಾರಿ ಏನೆಲ್ಲ ಮಾಡ್ಕೊಂಡಿದ್ದೀರಿ ಸರ್? ಸರ್, ಅದೇ ನಮಗೆ ಬಿಡಿ. ಪ್ರತಿ ವರ್ಷವೂ ನಮಗೆ ಈ ಸಣ್ಣ ಪುಟ್ಟ ರಿಪೇರಿಗಳು ಹೇಳ್ತಾ ಇರ್ತಾರೆ, ಮತ್ತು ಚಕ್ರಗಳದ್ದು ರಿಪೇರಿಗಳನ್ನ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಒಂದು 3 ತಿಂಗಳು ಮುಂಚಿತವಾಗಿ ಬಂದು, ಸೊ ಪೀಠಗಳಾಗಿರ್ಬೋದು ಮತ್ತು ರಥಗಳಲ್ಲಿ ಏನಾರ ಹೋಗಿರೋಂಥ ಪೀಸ್ಗಳು, ಮರದ ತುಂಡುಗಳ ಪೀಸ್ಗಳು ಚೇಂಜ್ ಮಾಡೋವಂಥದ್ದು, ಮತ್ತು ಚಕ್ರಗಳು ರೆಡಿ ಮಾಡೋಂಥದ್ದು, ಇಂಥ ಕೆಲಸಗಳಲ್ಲಿ ನಾವು ಭಾಗಿಯಾಗಿದ್ದೀವಿ ಸರ್. ಈ ಬಣ್ಣ ಹೊಸದಾಗಿ ಏನಾದರೂ ಬಣ್ಣ? ಹಾಂ ಸರ್, ಪ್ರತಿ ವರ್ಷವೂ ಎಲ್ಲ ರಥಗಳಿಗೂ ಬಣ್ಣಗಳು ಮಾಮೂಲಿ ಮಾಡೋಂಥದ್ದು ಇದ್ದೇ ಇರ್ತದೆ. ಸೊ ಹಾಗಾಗಿ ಈ ವರ್ಷ ಕೂಡ ನಾವು ಬಣ್ಣ ಕೂಡ ನಾವೇ ತಗೊಂಡಿದ್ದೀವಿ, ಬಣ್ಣ ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಈಗ ದೊಡ್ಡ ಜಾತ್ರೆಗೆ ನೀವು ಯಾವ ರೀತಿ ಒಂದು ರೀತಿ ನಿಮ್ಮದೇ ಆದ ಸಂಭ್ರಮಾಚರಣೆ ಯಾವ ರೀತಿ ತೊಡಗಿರ್ತೀರಿ ಸರ್? ಇದು ನಂಜನಗೂಡು ತೇರು ಅಂತಂದರೆ ಇದು ಇಡೀ ಮನೆಗಳಲ್ಲೂ ಇದೊಂಥರ ಹಬ್ಬದ ವಾತಾವರಣ ಇದಾಗಿರ್ತದೆ. ಸೊ ಹಾಗಾಗಿ ಇದು ಕೂಡ ನಮ್ಮ ಊರಾಗಿರೋದ್ರಿಂದ, ನಾವು ನಂಜನಗೂಡವರೇ ಆಗಿರೋದ್ರಿಂದ ನಮಗೂ ಇದು ಒಂದು ಸಂಭ್ರಮ ಸರ್. ಇದಿಷ್ಟು ರಥ ಕಟ್ಟುವಂತಹ ಮಾತಾಗಿರ್ತಕ್ಕಂಥದ್ದು. ಏನು ಪ್ರತಿ ವರ್ಷವೂ ಕೂಡ ಗೌತಮ ಪಂಚ ಮಹಾರಥೋತ್ಸವ ನಂಜನಗೂಡಿನಲ್ಲಿ ವಿಜೃಂಭಣೆಯಿಂದ ಜರುಗತಕ್ಕಂಥದ್ದು. ಏನು ಮೊದಲ ಬಾರಿ ಶ್ರೀ ಗೌತಮ ಪಂಚ ಮಹಾರಥೋತ್ಸವ ಶ್ರೀ ನಂಜುಂಡೇಶ್ವರ ಸ್ವಾಮಿಯವರ ರಥೋತ್ಸವ ನಡೆಯುತ್ತದೆ. ಹಾಗೆ ಶ್ರೀ ಗಣಪತಿ ರಥೋತ್ಸವ, ಹಾಗೆ ಚಂಡಿಕೇಶ್ವರ ರಥೋತ್ಸವ, ಪಾರ್ವತಮ್ಮನವರ ರಥೋತ್ಸವ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಒಟ್ಟು ಒಂದೇ ಬಾರಿ ದಕ್ಷಿಣ ಕಾಶಿಯಲ್ಲಿ ಗೌತಮ ಪಂಚ ಮಹಾರಥೋತ್ಸವ ನಡೀತಕ್ಕಂಥದ್ದು. ಇದೇ ಏಪ್ರಿಲ್ 9ರಂದು ದಕ್ಷಿಣ ಕಾಶಿಯಲ್ಲಿ ವಿಜೃಂಭಣೆಯಿಂದ ಈ ಬಾರಿ ರಥೋತ್ಸವ ನಡೆಯತಕ್ಕಂಥದ್ದು. ಹಾಗೆ ಎಲ್ಲ ರೀತಿಯ ಈಗ ತಾಲೂಕು ಆಡಳಿತ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಬಾರಿ ಏನು ಏಪ್ರಿಲ್ 9ರಂದು ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ತಾಲೂಕು ಆಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಕುಮಾರ್ ಜೊತೆ ಸುಗಂಧರಾಜು, ಪಬ್ಲಿಕ್ ವಾಯ್ಸ್, ಮೈಸೂರು.